ನಮಸ್ಕಾರ ಫ್ರೆಂಡ್ಸ್. ಯೂಟ್ಯೂಬ್ನಲ್ಲೇ ಕನ್ನಡ ಡಬ್ನಲ್ಲಿ ಅವೈಲಬಲ್ ಇರುವ 7 ಸಖತ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಮೂವೀಸ್ ಬಗ್ಗೆ ಇವತ್ತು ಮಾತಾಡ್ತೀವಿ. ಸೀರಿಯಲ್ ಕಿಲ್ಲರ್ ಹಂಟ್, ಮಿಸ್ಟೀರಿಯಸ್ ಮರ್ಡರ್ ಕೇಸ್, ಶಾಕಿಂಗ್ ಟ್ವಿಸ್ಟ್ಸ್ ಮತ್ತು ಮೈಂಡ್ ಬ್ಲೋಯಿಂಗ್ ಇನ್ವೆಸ್ಟಿಗೇಷನ್ಸ್ಗಳಿಂದ ತುಂಬಿರುವ ಈ ಸಿನಿಮಾಗಳು ನಿಮ್ಮನ್ನ ಕೊನೆಯವರೆಗೂ ಹಿಡಿದಿರ್ತವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ಮತ್ತು ಇಂತಹ ಅದ್ಭುತ ಸಿನಿಮಾ ರೆಕಮೆಂಡೇಷನ್ಸ್ಗಳಿಗಾಗಿ ಸಿನಿಮಾ ಸಂತೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಕೌಂಟ್ಡೌನ್ ಶುರು ಮಾಡೋಣ. ಫ್ರೆಂಡ್ಸ್, ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಲಿಸ್ಟ್ನಲ್ಲಿ ನಮ್ಮ ನಂಬರ್ 7 ಸಿನಿಮಾ ವಲಯಂ. ಹೊಸ ಮದುವೆಯಾದ ಅರವಿಂದ್ ಮತ್ತು ದಿಶಾ ಅವರ ಲೈಫ್ ತುಂಬಾ ಹ್ಯಾಪಿಯಾಗಿ ಸಾಗ್ತಿರುತ್ತದೆ. ಆದರೆ ಒಂದು ದಿನ ಸಣ್ಣ ಜಗಳದ ನಂತರ ದಿಶಾ ಏಕಾಏಕಿ ಮಿಸ್ಸಿಂಗ್ ಆಗ್ಬಿಡ್ತಾಳೆ. ಅವಳನ್ನು ಹುಡುಕಲು ಅರವಿಂದ್ ಪೊಲೀಸ್ ಸಹಾಯ ಪಡೆಯುತ್ತಾನೆ. ಇನ್ವೆಸ್ಟಿಗೇಷನ್ ಶುರುವಾದಂತೆ ಒಂದೊಂದು ಸೀಕ್ರೆಟ್ ಹೊರಬರಲು ಶುರುವಾಗ್ತದೆ. ಅರವಿಂದ್ಗೆ ತನ್ನ ಹೆಂಡತಿಯ ಪಾಸ್ಟ್ ಬಗ್ಗೆ ತುಂಬ ಕಡಿಮೆ ಮಾಹಿತಿ ಇರುತ್ತದೆ. ಅದರಿಂದ ಪ್ರತಿಯೊಂದು ಕ್ಲೂ ಕೂಡ ಹೊಸ ಟ್ವಿಸ್ಟ್ ಕೊಡುತ್ತದೆ. ಕಿಡ್ನ್ಯಾಪ್ ಹಿಂದೆ ಯಾರು? ದಿಶಾ ನಿಜವಾಗ್ಲೂ ಅಪಾಯದಲ್ಲಿದ್ದಾಳಾ ಅಥವಾ ಇದರ ಹಿಂದೆ ಇನ್ನೇನಾದ್ರೂ ದೊಡ್ಡ ಮಿಸ್ಟರಿ ಇದೆಯಾ ಅನ್ನೋದು ಸಿನಿಮಾದ ಮೇಜರ್ ಹೈಲೈಟ್. ಈ ಮೂವಿಯ ಬೆಸ್ಟ್ ಪಾರ್ಟ್ ಅಂದ್ರೆ ಅದರ ಇನ್ವೆಸ್ಟಿಗೇಷನ್ ಎಲಿಮೆಂಟ್ಸ್ ಮತ್ತು ಅನ್ಪ್ರಿಡಿಕ್ಟಬಲ್ ಟ್ವಿಸ್ಟ್ಸ್. ಸ್ಟೋರಿ ಸ್ಲೋ ಆಗಿ ಬಿಲ್ಡ್ ಆದ್ರೂ ಕ್ಲೈಮ್ಯಾಕ್ಸ್ ಕಡೆ ಹೋಗುವಷ್ಟರಲ್ಲಿ ಇಂಟ್ರೆಸ್ಟ್ ಚೆನ್ನಾಗಿ ಹೆಚ್ಚಾಗ್ತದೆ. ಮಿಸ್ಟರಿ ಮತ್ತು ಥ್ರಿಲ್ಲರ್ ಜಾನರ್ ಇಷ್ಟಪಡುವವರಿಗೆ ಈ ಸಿನಿಮಾ ಒಮ್ಮೆ ನೋಡಬಹುದಾದ ಚಾಯ್ಸ್. ಅಂದಹಾಗೆ ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಅವೈಲೇಬಲ್ ಇದೆ. ಫ್ರೆಂಡ್ಸ್, ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಲಿಸ್ಟ್ನಲ್ಲಿ ನಮ್ಮ ನಂಬರ್ 6 ಸಿನಿಮಾ 7. ಈ ಕತೆ ಒಂದು ಮಿಸ್ಸಿಂಗ್ ಪರ್ಸನ್ ಕೇಸ್ನಿಂದ ಶುರುವಾಗುತ್ತದೆ. ಕಾರ್ತಿಕ್ ಅನ್ನೋ ವ್ಯಕ್ತಿ ಕಾಣೆಯಾಗಿರುತ್ತಾನೆ. ಆದರೆ ಟ್ವಿಸ್ಟ್ ಏನಂದ್ರೆ, ಒಬ್ಬಳಲ್ಲ ಹಲವಾರು ಮಹಿಳೆಯರು ಪೊಲೀಸ್ ಸ್ಟೇಷನ್ಗೆ ಬಂದು ಕಾರ್ತಿಕ್ ನನ್ನ ಗಂಡ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಈ ವಿಚಿತ್ರ ಕೇಸನ್ನು ಆಫೀಸರ್ ಪ್ರಕಾಶ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಂತೆ ಇನ್ನಷ್ಟು ಸೀಕ್ರೆಟ್ಸ್ ಹೊರಬರುತ್ತವೆ. ಪ್ರತಿಯೊಬ್ಬ ಮಹಿಳೆಯ ಕಥೆಯೂ ಒಂದೇ ಥರ ಕಾಣಿಸಿದ್ರೂ ಅದರ ಹಿಂದೆ ಇರುವ ಸತ್ಯ ಮಾತ್ರ ಸಂಪೂರ್ಣ ಡಿಫರೆಂಟ್ ಆಗಿರುತ್ತದೆ. ನಂತರ ಒಂದು ಹಳೆಯ ಘಟನೆ, ಕೆಲವು ಮರೆಮಾಚಿದ ನೆನಪುಗಳು ಮತ್ತು ಶಾಕಿಂಗ್ ಕನೆಕ್ಷನ್ಸ್ ಈ ಕೇಸನ್ನು ಮತ್ತೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತವೆ. ನನ್ನ ಒಪಿನಿಯನ್ನಲ್ಲಿ ಈ ಸಿನಿಮಾ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಸ್ಟೋರಿ ಮುಂದೆ ಸಾಗಿದಂತೆ ಇಂಟ್ರೆಸ್ಟಿಂಗ್ ಆಗುತ್ತಾ ಹೋಗುತ್ತದೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ರಿವೀಲ್ ಮತ್ತು ಟ್ವಿಸ್ಟ್ಸ್ ಥ್ರಿಲ್ಲರ್ ಲವರ್ಸ್ಗೆ ಖಂಡಿತ ಇಷ್ಟ ಆಗಬಹುದು. ಮಿಸ್ಟ್ರಿ ಮತ್ತು ಸಸ್ಪೆನ್ಸ್ ಜಾನರ್ ಇಷ್ಟಪಡುವವರು ಈ ಸಿನಿಮಾವನ್ನು ಒಮ್ಮೆ ಟ್ರೈ ಮಾಡಬಹುದು. ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಲಭ್ಯವಿದೆ. ನಂಬರ್ 5ನಲ್ಲಿರುವ ಮೂವಿ ಕೊರಮೀನೋ. ಫ್ರೆಂಡ್ಸ್, ಇದು ಒಂದು ಕ್ರೈಮ್ ಡ್ರಾಮಾ ಥ್ರಿಲ್ಲರ್ ಸ್ಟೋರಿ. ವಿಶಾಖಪಟ್ಟಣದ ಜಾಲರಿಪೇಟೆ ಫಿಶಿಂಗ್ ಕಾಲನಿಯಲ್ಲಿ ನಡೆಯುವ ಈ ಕಥೆಯಲ್ಲಿ ಲೋಕಲ್ ಡಾನ್ ಕರುಣಾ ಮತ್ತು ಅವನ ಡ್ರೈವರ್ ಕೋಟಿ ನಡುವೆ ಶುರುವಾಗುವ ಈಗೋ ಕ್ಲಾಶ್ ಇಡೀ ಕಥೆಯನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತದೆ. ಇಬ್ಬರೂ ಒಂದೇ ಹುಡುಗಿಯನ್ನು ಇಷ್ಟಪಡಲು ಶುರು ಮಾಡಿದಾಗ ಸಿಚುವೇಶನ್ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗುತ್ತದೆ. ಇದೇ ಸಮಯದಲ್ಲಿ ಸತ್ಯನಿಷ್ಠ ಪೊಲೀಸ್ ಆಫೀಸರ್ ಸೀತಾರಾಮರಾಜು ಎಂಟ್ರಿ ಕೊಡುತ್ತಾರೆ. ಆದರೆ ಬಂದ ಕೆಲವೇ ದಿನಗಳಲ್ಲಿ ಅವರ ಗೌರವದ ಸಂಕೇತವಾದ ಮೀಸೆ ಕತ್ತರಿಸಲಾಗುತ್ತದೆ. ಇದಾದ ನಂತರ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಹುಡುಕುವ ಅವರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತದೆ. ಡ್ರಗ್ ಸ್ಮಗ್ಲಿಂಗ್, ಪವರ್ ಗೇಮ್, ರಿವೆಂಜ್ ಮತ್ತು ಮಿಸ್ಟ್ರಿ ಅಂಶಗಳು ಕಥೆಯನ್ನು ಮುಂದೆ ಕೊಂಡೊಯ್ಯುತ್ತವೆ. ಮೂವಿಯ ಹೈಲೈಟ್ ಅಂದ್ರೆ ಪಾತ್ರಗಳ ನಡುವಿನ ಕಾನ್ಫ್ಲಿಕ್ಟ್ ಮತ್ತು ಇನ್ವೆಸ್ಟಿಗೇಷನ್ ಟ್ರ್ಯಾಕ್. ಓವರಾಲ್ ಸ್ಲೋ ಬಟ್ ಎಂಗೇಜಿಂಗ್ ಕ್ರೈಮ್ ಥ್ರಿಲ್ಲರ್ ನೋಡಬೇಕು ಅನ್ನೋವರಿಗೆ ಕೊರಮೀನು ಒಂದು ಡೀಸೆಂಟ್ ವಾಚ್. ಈ ಮೂವಿ ಈಗ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಲಭ್ಯವಿದೆ. ನಂಬರ್ 4ರಲ್ಲಿದೆ ಗಾರ್ಡಿಯನ್, ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಮಗಳು ಶ್ರುತಿ ಲವ್ ಫೇಲ್ಯೂರ್ ನಂತರ ಜೀವನದಲ್ಲಿ ದೊಡ್ಡ ಸಮಸ್ಯೆ ಎದುರಿಸ್ತಾಳೆ. ಆಗ ಅವಳಿಗೆ ಸಹಾಯ ಮಾಡುವ ಡಾಕ್ಟರ್ ಅರುಣ್ ನಂತರ ಅವಳನ್ನು ಮದುವೆ ಆಗ್ತಾನೆ. ಆದರೆ ಅವರ ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಟ್ವಿಸ್ಟ್ ಬರುತ್ತದೆ. ಯಾಕಂದ್ರೆ ಯಾರೋ ಒಬ್ಬರು ಶ್ರುತಿಯ ಪ್ರೈವೇಟ್ ಫೋಟೋಗಳನ್ನು ಲೀಕ್ ಮಾಡುವುದಾಗಿ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಈ ವಿಷಯ ಗೊತ್ತಾದ ಅರುಣ್ ತನ್ನ ವೈಫ್ನು ಪ್ರೊಟೆಕ್ಟ್ ಮಾಡಲು ಒಂದು ಶಾಕಿಂಗ್ ಡಿಸಿಷನ್ ತೆಗೆದುಕೊಳ್ತಾನೆ. ಅದರ ನಂತರ ಒಂದು ಮರ್ಡರ್ ನಡೆಯುತ್ತದೆ. ಆದರೆ ಆ ಮರ್ಡರ್ ಹಿಂದೆ ಇರುವ ಸೀಕ್ರೆಟ್ ಅನ್ನು ಹೈಡ್ ಮಾಡಲು ಅರುಣ್ ಮಾಡುವ ಪ್ಲಾನ್ಗಳು ಮತ್ತು ಅದನ್ನು ಸಾಲ್ವ್ ಮಾಡಲು ಪೊಲೀಸ್ ನಡೆಸುವ ಇನ್ವೆಸ್ಟಿಗೇಷನ್ ಇದೇ ಈ ಸಿನಿಮಾದ ಮೇನ್ ಸ್ಟೋರಿ. ಗಾರ್ಡಿಯನ್ ಸಿನಿಮಾ ಸ್ಲೋ ಬರ್ನ್ ಆಗಿ ಸ್ಟಾರ್ಟ್ ಆದರೂ ಮಿಸ್ಟರಿ, ಸಸ್ಪೆನ್ಸ್ ಮತ್ತು ಇನ್ವೆಸ್ಟಿಗೇಷನ್ ಎಲಿಮೆಂಟ್ಸ್ನಿಂದ ಕೊನೆಯವರೆಗೂ ಎಂಗೇಜ್ ಮಾಡುತ್ತದೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಫ್ಯಾನ್ಸ್ಗೆ ಇದೊಂದು ಗುಡ್ ವಾಚ್. ಫ್ರೆಂಡ್ಸ್, ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಲಿಸ್ಟ್ನಲ್ಲಿ ನಮ್ಮ ನಂಬರ್ 3 ಸ್ಪಾಟ್ನಲ್ಲಿದೆ ಮುಫ್ತಿ ಪೊಲೀಸ್. ಒಂದು ಶಾಂತ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ನಲ್ಲಿ ಲೇಖಕ ಜೇಬಾ ಅವರ ಮರ್ಡರ್ ಆಗೋದ್ರಿಂದ ಕತೆ ಸ್ಟಾರ್ಟ್ ಆಗ್ತದೆ. ಈ ಕೇಸನ್ನು ಸಾಲ್ವ್ ಮಾಡಲು ಎಂಟ್ರಿ ಕೊಡ್ತಾರೆ ಇನ್ಸ್ಪೆಕ್ಟರ್ ಮಗುಡಪತಿ. ಇವರ ಇನ್ವೆಸ್ಟಿಗೇಷನ್ ಸ್ಟೈಲ್ ತುಂಬ ಡಿಫ್ರೆಂಟ್ ಆಗಿದ್ದು ಪ್ರತಿಯೊಬ್ಬ ರೆಸಿಡೆಂಟ್ ಮೇಲೂ ಅನುಮಾನ ಮೂಡಿಸ್ತಾ ಹೋಗ್ತದೆ. ಕೇಸ್ ಡೀಪ್ ಆಗ್ತಾ ಹೋದಂತೆ ಅಪಾರ್ಟ್ಮೆಂಟ್ನೊಳಗೆ ಅಡಗಿದ್ದ ಸೀಕ್ರೆಟ್ಸು, ಪರ್ಸನಲ್ ಮೋಟಿವ್ಸ್ ಮತ್ತು ಶಾಕಿಂಗ್ ಕನೆಕ್ಷನ್ಸ್ ಒಂದೊಂದಾಗಿ ರಿವೀಲ್ ಆಗ್ತವೆ.
ಇದೇ ವೇಳೆ ಆದಿ ಮತ್ತು ಮೀರಾ ನಡುವಿನ ಇಮೋಷನಲ್ ಟ್ರ್ಯಾಕ್ ಕೂಡ ಕಥೆಗೆ ಮತ್ತೊಂದು ಲೇಯರ್ ಸೇರಿಸುತ್ತದೆ. ಒಂದು ಸಿಂಪಲ್ ಮರ್ಡರ್ ಕೇಸಂತೆ ಶುರುವಾದ ಕಥೆ ಸೀರೀಸ್ ಆಫ್ ಡೆತ್ಸ್ ಮತ್ತು ಅನೇಕ ಟ್ವಿಸ್ಟ್ಸ್ ಮೂಲಕ ಕ್ಲೈಮ್ಯಾಕ್ಸ್ಗೆ ತಲುಪ್ತದೆ. ಕೊನೆಯ ರಿವೀಲ್ ಮಾತ್ರ ನಿಮಗೆ ಖಂಡಿತ ಶಾಕ್ ಕೊಡುತ್ತದೆ. ನಂಬರ್ 2ನಲ್ಲಿರುವ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ದಿ 100. ಈ ತೆಲುಗು ಸಿನಿಮಾ ಈಗ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡಲು ಲಭ್ಯವಿದೆ. ಹೈದರಾಬಾದ್ನಲ್ಲಿ ಅಮಾವಾಸ್ಯೆಯ ರಾತ್ರಿ ಮಾತ್ರ ನಡೆಯುವ ಸೀರೀಸ್ ರಾಬರಿಗಳು ಮತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಸಸ್ಪಿಷಿಯಸ್ ಸೂಸೈಡ್ ಕೇಸ್ನಿಂದ ಕಥೆ ಶುರುವಾಗುತ್ತದೆ. ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡಲು ಎಸಿಪಿ ವಿಕ್ರಾಂತ್ ಎಂಟ್ರಿ ಕೊಡ್ತಾರೆ. ಮೊದಲಿಗೆ ಬೇರೆ ಬೇರೆ ಘಟನೆಗಳಂತೆ ಕಾಣುವ ಈ ಕೇಸುಗಳು ಮುಂದೆ ಹೋಗುತ್ತಾ ಒಂದು ಡಾರ್ಕ್ ಕನೆಕ್ಷನ್ ಹೊಂದಿವೆ ಅನ್ನೋದು ಗೊತ್ತಾಗುತ್ತದೆ. ಇನ್ನೊಂದು ಕಡೆ ಆರ್ತಿ ಎಂಬ ಡ್ಯಾನ್ಸರ್ ಜೀವನದಲ್ಲಿ ನಡೆದ ಟ್ರೊಮ್ಯಾಟಿಕ್ ಘಟನೆ ಈ ಇನ್ವೆಸ್ಟಿಗೇಷನ್ಗೆ ಹೊಸ ತಿರುವು ಕೊಡುತ್ತದೆ. ವಿಕ್ರಾಂತ್ ಸತ್ಯದ ಹಿಂದೆ ಹೋಗುತ್ತಿದ್ದಂತೆ ದೊಡ್ಡ ಕಾನ್ಸ್ಪಿರಸಿ, ಶಾಕಿಂಗ್ ಸೀಕ್ರೆಟ್ಸ್ ಮತ್ತು ಎಮೋಷನಲ್ ರಿವೆಂಜ್ ಆಂಗಲ್ ರಿವೀಲ್ ಆಗುತ್ತವೆ. ಮೂವಿಯ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಇನ್ವೆಸ್ಟಿಗೇಷನ್ ಟ್ರ್ಯಾಕ್ ಮತ್ತು ಟ್ವಿಸ್ಟ್ಗಳು. ಸ್ಟೋರಿ ನಿಧಾನವಾಗಿ ಬಿಲ್ಡ್ ಆಗುತ್ತಾ ಕ್ಲೈಮ್ಯಾಕ್ಸ್ನಲ್ಲಿ ಒಳ್ಳೆಯ ಪೇ ಆಫ್ ಕೊಡುತ್ತದೆ. ನೀವು ಕ್ರೈಮ್, ಮಿಸ್ಟ್ರಿ ಮತ್ತು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ ಇಷ್ಟಪಡೋರಾದ್ರೆ ಈ ಮೂವಿ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಬಹುದು. ಫ್ರೆಂಡ್ಸ್, ನಿಮ್ಗೆ ಮೈಂಡ್ ಬೆಂಡಿಂಗ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾಗಳು ಇಷ್ಟ ಅಂದ್ರೆ ಈ ಲಿಸ್ಟ್ನ ನಂಬರ್ 1 ಸ್ಥಾನದಲ್ಲಿರುವ 11 ಸಿನಿಮಾವನ್ನು ಮಿಸ್ ಮಾಡಬೇಡಿ. ಕತೆ ಶುರುವಾಗೋದು ವಿಶಾಖಪಟ್ಟಣಂದಲ್ಲಿ ನಡೆಯುವ ಸರಣಿ ಕೊಲೆಗಳಿಂದ. ಒಬ್ಬ ಮಾಸ್ಕ್ ಧರಿಸಿದ ಕಿಲ್ಲರ್ ತನ್ನ ಬಲಿಗಳನ್ನ ತಲೆಗೆ ಗುಂಡು ಹೊಡೆದು ಗುರುತು ಸಿಗದಂತೆ ಸುಟ್ಟಾಕ್ತಾನೆ. ಈ ಕೇಸ್ನ ತನಿಖೆ ಮಾಡಲು ಎಸಿಪಿ ಅರವಿಂದನ್ ಎಂಟ್ರಿ ಕೊಡ್ತಾರೆ. ಇನ್ವೆಸ್ಟಿಗೇಷನ್ ಮುಂದುವರೆದಂತೆ ಎಲ್ಲಾ ವಿಕ್ಟಿಮ್ಸ್ಗೂ ಟ್ವಿನ್ಸ್ಗೆ ಸಂಬಂಧಿಸಿದ ಒಂದು ವಿಚಿತ್ರ ಕನೆಕ್ಷನ್ ಇರೋದನ್ನ ಅರವಿಂದನ್ ಕಂಡುಹಿಡಿತಾರೆ. ಅಲ್ಲಿಂದ ಕೇಸ್ ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗಿ ಪ್ರತಿಯೊಂದು ಕ್ಲೂ ಕೂಡ ಹೊಸ ಮಿಸ್ಟ್ರಿಗೆ ದಾರಿ ಮಾಡಿಕೊಡುತ್ತೆ. ಆದ್ರೆ ದೊಡ್ಡ ಟ್ವಿಸ್ಟ್ ಏನಂದ್ರೆ ಈ ಕೇಸ್ಗೆ ಅರವಿಂದನ್ ಅವರದೇ ಭೂತಕಾಲದ ಕನೆಕ್ಷನ್ ಇರ್ತದೆ. ಕೊನೆಯವರೆಗೂ ಕಿಲ್ಲರ್ ಯಾರು ಅನ್ನೋದನ್ನ ಗೆಸ್ ಮಾಡೋದು ತುಂಬಾ ಕಷ್ಟ. ನನ್ನ ಅಭಿಪ್ರಾಯದಲ್ಲಿ ಈ ಸಿನಿಮಾ ತನ್ನ ಇನ್ವೆಸ್ಟಿಗೇಷನ್, ಸೈಕಲಾಜಿಕಲ್ ಟ್ವಿಸ್ಟ್ಸ್ ಮತ್ತು ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ಕೊನೆಯವರೆಗೂ ಇಂಟ್ರೆಸ್ಟ್ ಉಳಿಸಿಕೊಳ್ಳುತ್ತೆ. ಥ್ರಿಲ್ಲರ್ ಲವರ್ಸ್ಗೆ ಇದು ಒಮ್ಮೆ ನೋಡಲೇಬೇಕಾದ ಸಿನಿಮಾ. ಇನ್ನೂ ಇಂತಹ ಬೆಸ್ಟ್ ಸಿನಿಮಾ ರೆಕಮೆಂಡೇಷನ್ಸ್ಗಾಗಿ ಸಿನಿಮಾ ಸಂತೆ ಚಾನಲ್ ಅನ್ನು ಫಾಲೋ ಮಾಡಿ.